Dear students, welcome back to our class. Today we are going to concentrate on the 24th session of the first semester paper Fundamentals of Sociology, where we are talking about culture as one of the main concepts. Fundamentals of Sociology is one of the papers for first semester. As we all know very well, this is the third chapter where we are going to today concentrate on orientation, etymology and definitions of culture. ಸಂಸ್ಕೃತಿ ಎನ್ನುವಂತಹದರ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು ಮತ್ತು ಸಂಸ್ಕೃತಿ ಮಾನವನ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಸ್ಕೃತಿ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಅದು ಇಂದಿನ ನಮ್ಮ ಒಂದು ಸೆಷನ್ನ ಒಂದು ಮುಖ್ಯ ಆಬ್ಜೆಕ್ಟಿವ್ ಆಗಿರುವಂಥದ್ದು. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಟುಡೇಸ್ ಸೆಷನ್ ಈಸ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಮಾಂಗ್ ಯು ಆಲ್ to know the significance of culture and what is the role played by culture in human life. If we have to know this, we need to know what is culture. So we are going to concentrate on culture. As we all know very well, culture is one of the most important concepts in social science. It is the study of society. When we say that sociology is the study of society depicts the study of culture. We are studying culture and society together. That is why they both are considered to be the two faces of the same coin. Man is a social animal. Similarly, man is a cultural animal also. ಸಂಸ್ಕೃತಿ ಎನ್ನುವಂಥದ್ದು ಸಮಾಜ ವಿಜ್ಞಾನಗಳಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪರಿಕಲ್ಪನೆ. ಸಮಾಜಶಾಸ್ತ್ರ ಅಂತ ಹೇಳಿದಾಗ ನಾವು ಸಮಾಜದ ಅಧ್ಯಯನ ಅಂತ ಹೇಳ್ತಾ ಬರ್ತೇವೆ. ಸಮಾಜದ ಅಧ್ಯಯನ ಅಂತ ಹೇಳಿದ್ರೆ ಸಂಸ್ಕೃತಿಯ ಅಧ್ಯಯನವೇ ಹೌದು. ಸಮಾಜ ಮತ್ತು ಸಂಸ್ಕೃತಿ ಎರಡನ್ನೂ ಒಂದೇ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಇದನ್ನು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಅಂತ ನಾವು ಹೇಳ್ತಾ ಬರ್ಬೋದು. ಒಂದನ್ನು ಬಿಟ್ಟು ಮತ್ತೊಂದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಾವು ಮಾನವನನ್ನ ಸಾಮಾಜಿಕ ಪ್ರಾಣಿ ಅಂತ ಹೇಳ್ತೀವೋ ಹಾಗೆಯೇ ಮಾನವನು ಸಂಸ್ಕೃತಿಯ ಒಂದು ಅಂಗಭಾಗವೂ ಹೌದು. ಸಂಸ್ಕೃತಿ ಇರಲಾರದೆ ಮಾನವನ ಒಂದು ರೂಪಣೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಸಂಸ್ಕೃತಿ ಅನ್ನುವಂಥದ್ದು ಎಲ್ಲಿಂದ ಹೇಗೆ ಉದ್ಭವ ಆಯಿತು ಅಥವಾ ಅದರ ಒಂದು ಮೂಲ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗಿ ಬಂದರೆ, ಸಂಸ್ಕೃತಿ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಕೊಳೆರೆ ಅನ್ನುವಂತಹ ಪದದಿಂದ ಬಂದಿರುವಂಥದ್ದು. ಇದರ ಒಂದು ಅರ್ಥ ಸಂಪೋಷಣೆ ಮಾಡುವಂಥದ್ದು ಅಥವಾ ಭೂಮಿಯನ್ನು ಉಳುವಂಥದ್ದು ಎಂಬ ಅರ್ಥವನ್ನು ನೀಡುವಂಥದ್ದು. ಹಾಗಾದರೆ ಇದನ್ನು ನಾವು ನೋಡಿದ ತಕ್ಷಣ ನಮಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಬಿಗಿನಿಂಗ್ನಲ್ಲಿ ಬೇಸಾಯದ ಕಲೆಯನ್ನು ಸೂಚಿಸೋದಕ್ಕೋಸ್ಕರವಾಗಿ ಈ ಕಲೆರೆ ಎನ್ನುವಂತಹ ಪದವನ್ನು ಲ್ಯಾಟಿನ್ ಭಾಷೆಯಲ್ಲಿ ಬಳಕೆ ಮಾಡ್ತಾ ಇದ್ರು. ಅದು ಕಾಲಾನಂತರದಲ್ಲಿ ಇಂಗ್ಲಿಷ್ನಲ್ಲಿ ಕಲ್ಚರ್ ಎಂಬುವಂತೆ ಬದಲಾವಣೆಯಾಗಿ ನಮ್ಮ ಸಂಸ್ಕೃತಿಯನ್ನು ಸೂಚಿಸೋದಕ್ಕೆ ಅದು ಬಳಕೆ ಮಾಡ್ತಾ ಬಂದ್ವಿ ಅನ್ನೋಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ದ ಟರ್ಮ್ ಕಲ್ಚರ್ ಇನ್ ದ ಬಿಗಿನಿಂಗ್ ಇಟ್ ವಾಸ್ used to give a reference to agriculture. The Latin term colere means to cultivate or to till the soil. So the derivation of the term culture has come from Latin language. Apart from this, culture does not exist in animals. We can say that human beings are the only ones where cultural environment is existing for their for their life and therefore continuation of life. ಮಾನವನ ಜೀವನ ಅನ್ನುವಂಥದ್ದು ಸಂಸ್ಕೃತಿಯ ಒಂದು ಪರಿಸರದಲ್ಲೇ ಆತ ಬೆಳವಣಿಗೆ ಆಗ್ತಾನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಸಂಸ್ಕೃತಿಯ ಪ್ರತಿನಿಧಿ ಅಂತಲೇ ನಾವು ಕರಿತಾ ಬರ್ಬೋದು. ಯಾಕೆ ಈ ಮಾತನ್ನು ನಾವು ಹೇಳ್ತಾ ಬರ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಂಸ್ಕೃತಿಯನ್ನು ನಾವು ಕಾಣೋದು ಎಲ್ಲಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತಹ ಉಡುಗೆ ತೊಡುಗೆಯನ್ನು ಹಾಕ್ಕೊಂಡಿರ್ತಾನೆ, ಯಾವ ರೀತಿಯಾದಂತಹ ಭಾಷೆಯನ್ನು ಬಳಕೆ ಮಾಡ್ತಾನೆ, ಯಾವ ರೀತಿಯಾದಂತಹ ಒಂದು ಆಹಾರ ಪದ್ಧತಿಯನ್ನು ಬಳಕೆ ಮಾಡ್ತಾ ಇದ್ದಾನೆ ಎನ್ನುವಂಥದ್ರ ಮೇಲೆ. ಎವ್ರಿ ಮ್ಯಾನ್ ಕ್ಯಾನ್ ಬಿ ರಿಗಾರ್ಡೆಡ್ ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಕಲ್ಚರ್ ಆರ್ ಕಲ್ಚರಲ್ ಅಂಬಾಸಿಡರ್. ದಟ್ ಮೀನ್ಸ್ whenever we see an individual, we will be able to identify the background of culture that he is coming from. Culture is a very unique quality of man because this is the one which separates the animal and human society.
ಪ್ರಾಣಿ ಪ್ರಪಂಚದಿಂದ ಭಿನ್ನಪಡಿಸುವಂತಹ ಒಂದು ಅಂಶವೇ ಸಂಸ್ಕೃತಿ ಅಂತ ನಾವು ಹೇಳ್ತಾ ಬರ್ಬೋದು. ಮಾನವನು ಮತ್ತು ಪ್ರಾಣಿ ಬೇರೆ ಬೇರೆ ಅನ್ನುವಂಥದ್ದು ಹೇಗೆ ಅಂತ ಹೇಳಬೇಕು ಅಂದರೆ ನಮಗೆ ಅಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಅಂಶ ಸಂಸ್ಕೃತಿ. ಸಂಸ್ಕೃತಿ ಎನ್ನುವಂಥದ್ದು ನಮ್ಮ ಒಂದು ನೈತಿಕತೆ, ರೂಢಿ ಸಂಪ್ರದಾಯಗಳು, ನಂಬಿಕೆಗಳು, ಮೌಲ್ಯಗಳು, ಇನ್ನಿತರೆ ಅಂಶಗಳನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಕಲ್ಚರ್ ಇನ್ಕ್ಲೂಡ್ಸ್ various types of customs, traditions, morals, beliefs, values, and whatnot. Now we shall try to concentrate on few definitions of culture. Edward B. Taylor is one of the famous English anthropologists who spoke about culture and has become the classical definition of culture. It says like this: culture as that complex whole which includes knowledge, belief, art, morals, law, custom, and any other capabilities and habits acquired by man as a member of society. As this is the definition, I had to read it out. ಇಲ್ಲಿ ನಾವು ಸಂಸ್ಕೃತಿ ಎನ್ನುವಂಥದ್ದನ್ನು ಬ್ರಿಟಿಷ್ ಮಾನವಶಾಸ್ತ್ರಜ್ಞರಾದ ಎಡ್ವರ್ಡ್ ಬಿ ಟೇಲರ್ ಅವರು ಯಾವ ರೀತಿಯಾಗಿ ಅದನ್ನು ಒಂದು ಡಿಫೈನ್ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಂಸ್ಕೃತಿಯನ್ನ ಒಂದು ಅಖಂಡವಾದಂತಹ ಸಂಕೀರ್ಣ ವ್ಯವಸ್ಥೆ ಅಂತ ಹೇಳ್ತಾ ಬರ್ತಾರೆ. ಈ ಅಖಂಡವಾದಂತಹ ಸಂಕೀರ್ಣ ವ್ಯವಸ್ಥೆಯನ್ನ ನಾವು ಸಮಾಜದ ಸದಸ್ಯರಾಗಿ ಆ ಸಾಮರ್ಥ್ಯಗಳನ್ನ, ನೈಪುಣ್ಯತೆಗಳನ್ನ ನಾವು ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಬರ್ತಾರೆ. ಆ ಸಾಮರ್ಥ್ಯಗಳು, ನೈಪುಣ್ಯತೆಗಳು ಯಾವ್ಯಾವುದು ಅಂತ ಹೇಳ್ತಾ ಬಂದಾಗ ಜ್ಞಾನ, ನಂಬಿಕೆ, ಕಲೆ, ನೈತಿಕತೆ, ನಿಯಮ, ರೂಢಿ, ಕಾನೂನು ಇತ್ಯಾದಿಗಳು ಅಂತ ಇವರು ಹೇಳ್ತಾ ಬರುವಂಥದ್ದು. ಸೊ ಆಲ್ ದೀಸ್ ಆರ್ ಒನ್ ಆಫ್ ದಿ ಕಾಂಪ್ಲೆಕ್ಸ್ ಸಿಸ್ಟಮ್ where we are going to inculcate all these capabilities and habits as a member of the society, not outside the society. That is more important. The next definition that we can read out is B. Malinowski's definition. Malinowski says that culture is the cumulative creation of a man. It is the handiwork of man and the medium through which he achieves his ends. Culture is the cumulative creation of a man means that he is going on adding one after the other elements into his culture. Anything that he sees outside his culture which is going to become very important, or which he feels this is more valuable, he is going to add in his culture. That is why it is the cumulative creation. And why it is called as a handiwork of a man? Because man is the one who is going to create all these values and all other aspects of culture. And through all these only, he tries to achieve his goal. That is why that culture is more important according to Malinowski. Malinowski ರವರ ಅಭಿಪ್ರಾಯದಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ಮಾನವನು ತನ್ನ ಜೀವಿತದ ಗುರಿಗಳನ್ನು ರೂಪಿಸಿಕೊಳ್ಳೋದಕ್ಕೆ ನಿರ್ಮಿಸಿಕೊಂಡಂತಹ ಒಂದು ಸಾಧನ ಅಂತ ಅವರು ಹೇಳ್ತಾ ಬರ್ತಾರೆ. ಮತ್ತೆ ಇದು ಒಂದೇ ಬಾರಿಗೆ ರೂಪಿತಗೊಂಡಂಥದ್ದಲ್ಲ, ಅನೇಕ ಸಂಸ್ಕೃತಿಗಳ ಒಂದು ಸಮ್ಮಿಲನ ಅಂತ ಹೇಳ್ತಾ ಬರುವಂಥದ್ದು. ಮುಂದಿನ ಡೆಫಿನಿಷನ್ ಅನ್ನು ನಾವು ನೋಡೋದೇ ಆದ್ರೆ ಸಿ ನಾರ್ತ್ ರವರು ಸಂಸ್ಕೃತಿ ಅನ್ನುವಂಥದ್ದು ಮಾನವನು ತನ್ನ ಆಶೋತ್ತರಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಹಕಾರವಾಗುವಂತೆ ಸೃಷ್ಟಿಸಿಕೊಂಡಿರುವಂತಹ ಸಾಧನಗಳು ಅಂತ ಹೇಳ್ತಾ ಬರ್ತಾರೆ. ದಟ್ ಮೀನ್ಸ್ ನಾವು ಯಾವುದೇ ರೀತಿಯಾದಂತಹ ಒಂದು ಗುರಿಗಳನ್ನು ಹಾಕೊಂಡಿರ್ತೀವಿ, ಆ ಗುರಿಗಳನ್ನು ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಆಪರೇಟಿವ್ ಆಗಿರುವಂಥವು ಅಂತ ಹೇಳಿದ್ರೆ ಒಂದು ಮೀಡಿಯಂ ಆಫ್ ಚಾನೆಲ್ ಬೇಕು. ಆ ಚಾನೆಲ್ ಇವರು ಸಂಸ್ಕೃತಿ ಅಂತ ಕರೆದಿರುವಂಥದ್ದು. ಕಲ್ಚರ್ ಈಸ್ ದಿ one of the instruments which has been constituted by man to assist him in satisfying his wants. Wants are nothing but the goals of his life. Graham W. refers culture as the accumulation of thoughts, values, and objects. We are accumulating the thoughts which are more important, which are more valuable. And it is the social heritage which has been acquired by us
from preceding generations through learning. From the older generations, we are learning so many things and we are trying to inculcate that into the heritage. That is why it is called as social heritage. We are giving that to the next generation. ಗ್ರಹಾಂ ವ್ಯಾಲೆಸ್ ರವರ ಪ್ರಕಾರ ಸಂಸ್ಕೃತಿ ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಬಂದಂತಹ ಪದ್ಧತಿಗಳ ಜೀವನದ ಮೌಲ್ಯಗಳು ಮತ್ತು ಆದರ್ಶಗಳ ಒಂದು ಸಂಗ್ರಹ ಅಂತ ಇವರು ಹೇಳ್ತಾ ಬರ್ತಾರೆ. ಯಾಕೆ ಅಂದರೆ ಈ ಒಂದು ಸಾಮಾಜಿಕ ಪರಂಪರೆಯನ್ನು ನಮ್ಮ ಹಿಂದಿನ ತಲೆಮಾರಿನಿಂದ ನಾವು ಕಲ್ತ್ಕೊಂಡು ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇದನ್ನ ಸಾಮಾಜಿಕ ಪರಂಪರೆ ಅಂತ ಗ್ರಹಾಂ ವ್ಯಾಲೆಸ್ ಅವರು ಹೇಳ್ತಾ ಬರುವಂಥದ್ದು. ಮುಂದುವರೆದು ಇವಿಡಿ ರಾಬರ್ಟ್ ರವರು ಸಂಸ್ಕೃತಿ ಎನ್ನುವಂಥದ್ದು ತಾತ್ವಿಕವಾದಂತಹ ಮತ್ತು ಪ್ರಾಯೋಗಿಕವಾದಂತಹ, ಆದರೆ ಮಾನವನು ಮಾತ್ರ ಹೊಂದಿರುವಂತಹ ಜ್ಞಾನ, ಸಂಪತ್ತು ಮತ್ತು ವಿಚಾರಗಳ ಒಂದು ಒಟ್ಟು ರೂಪ ಅಂತ ಹೇಳ್ತಾ ಬರ್ತಾರೆ. ಕೇವಲ ಮಾನವನಿಗೆ ಮಾತ್ರವೇ ಇರುವಂತಹ ಜ್ಞಾನದ ಒಂದು ಒಟ್ಟು ರೂಪವನ್ನ ಸಂಸ್ಕೃತಿ ಅಂತ ಕರೆಯುವಂಥದ್ದು, ಸಂಪತ್ತಿನ ಒಟ್ಟು ರೂಪವನ್ನ ಸಂಸ್ಕೃತಿ ಅಂತ ಕರೆಯುವಂಥದ್ದು, ವಿಚಾರಗಳ ಒಟ್ಟು ರೂಪವನ್ನ ಸಂಸ್ಕೃತಿ ಅಂತ ಕರೆಯುವಂಥದ್ದು. ಅದು ಕೇವಲ ತಾತ್ವಿಕವಾಗಿ ಐಡಿಯಾಲಜಿಕಲ್ ಆಗಿ ಇರುವಂಥದ್ದಲ್ಲ, ಥಿಯರಿಟಿಕಲ್ ಆಗಿ ಇರುವಂಥದ್ದಲ್ಲ, ಅದು ಪ್ರಾಯೋಗಿಕವಾಗಿ ಅಂದರೆ ಸದಾ ಕಾಲ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಅಂತ ಇವರು ಹೇಳ್ತಾ ಬರುವಂಥದ್ದು. ಕಲ್ಚರ್ ಈಸ್ ದಿ ಬಾಡಿ ಆಫ್ ಥಾಟ್ಸ್ ಅಂಡ್ ನಾಲೆಡ್ಜ್ both in theoretical and practical manner in which only man possesses. E.V.D. Roberts says like this. That means we are accumulating the thoughts and knowledge which we are borrowing from some other society or from some other culture, but we are making that as a practicality, and theoretically it is proven. Theoretically it is there in the books, but then practically also we are trying to follow all these aspects of culture. Dear students, let us try to concentrate on few of the multi-choice questions. The term cholera is derived from which word? ಕೊಲೆರೆ ಎಂಬ ಪದವು ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಅಂತ ನಾವು ನೋಡಬೇಕಾಗಿ ಬಂದಾಗ ಇಂಗ್ಲಿಷ, ಫ್ರೆಂಚ್ ಭಾಷೆಯ, ಲ್ಯಾಟಿನ್ ಭಾಷೆಯ ಅಥವಾ ಗ್ರೀಕ್ ಭಾಷೆಯ? ಸರಿಯಾದ ಉತ್ತರ Latin pada. From Latin word cholera is derived. The second question we can see is, who was the author of the book Primitive Culture? ಪ್ರಾಚೀನ ಸಂಸ್ಕೃತಿ ಎನ್ನುವಂತಹ ಕೃತಿಯನ್ನು ಬರೆದವರು ಯಾರು ಅಂತ ಬಂದಾಗ E.B. Taylor, Auguste Comte, W.G. Sumner, Emile Durkheim. E.B. Taylor ಅವರು ಪ್ರಿಮಿಟಿವ್ ಕಲ್ಚರ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿಯೇ ಅವರು ಸಂಸ್ಕೃತಿಯ ಒಂದು ಲಕ್ಷಣಗಳನ್ನು, ಡೆಫಿನಿಷನನ್ನು ಮತ್ತು ಅನೇಕ ವಿಚಾರಗಳನ್ನು ಅವರು ಹೇಳ್ತಾ ಬರ್ತಾರೆ. ಹಾಗೆಯೇ ಕಂಪ್ಯಾರಿಟಿವ್ ಆಗಿ ಹೇಗೆ ಇಂದಿನ ಒಂದು ಸಂಸ್ಕೃತಿ ಇತ್ತು ಅನ್ನುವಂಥದ್ದನ್ನು ನಮ್ಮ ಪ್ರಸ್ತುತ ಸಂಸ್ಕೃತಿಯೆಡೆಗೆ, ಅವರ ಕಾಲದ ಪ್ರಸ್ತುತ ಸಂಸ್ಕೃತಿಯೆಡೆಗೆ ಹೋಲಿಕೆ ಮಾಡಿ ಅನೇಕ ವಿಚಾರಗಳನ್ನ ನಮಗೆ ತಿಳಿಸಿರುವಂಥದ್ದು. The third question is that, who said man is a cultural being? ಮಾನವನ ಸಾಂಸ್ಕೃತಿಕ ಜೀವಿ ಅಂತ ಹೇಳಿದವರು ಯಾರು ಅಂತ ಬಂದಾಗ ಮಲಿನೋಸ್ಕಿಯ, ಅರಿಸ್ಟಾಟಲ್ ಹೇಳಿದ್ರ, ಮ್ಯಾಕ್ಸ್ ವೇಬರ್ ಹೇಳಿದ್ರ, ಕಾರ್ಲ್ ಮಾರ್ಕ್ಸ್ ಹೇಳಿದ್ರ. ಅರಿಸ್ಟಾಟಲ್ ರವರು ಮಾನವನು ಸಾಮಾಜಿಕ ಜೀವಿ ಅಂತ ಹೇಳೋದ್ರ ಜೊತೆಗೇನೆ ಆತ ಸಾಂಸ್ಕೃತಿಕ ಜೀವಿಯೂ ಹೌದು ಅಂತ ಹೇಳಿರುವಂಥದ್ದು. The fourth question is, culture is a unique possession of what? ಸಂಸ್ಕೃತಿಯು ಯಾರಿಗೆ ವಿಶಿಷ್ಟವಾದುದು? ಮಾನವನಿಗೆ, ಪ್ರಾಣಿಗಳಿಗೆ, ಅಥವಾ ಪ್ರಾಚೀನ ನಾಗರಿಕತೆಗೆ, ಅಥವಾ ಆಧುನಿಕ ಸಮಾಜಕ್ಕೆ? Is culture unique possession of a man or animal, or is it for primitive civilization or for modern society? It is for man. It is the unique possession of man. Human being is the only one who is having culture in a different way. ಮಾನವನು ಮಾತ್ರವೇ ಸಂಸ್ಕೃತಿಯನ್ನು ವಿಶಿಷ್ಟವಾಗಿ ಫಾಲೋ ಮಾಡ್ತಾ ಇರುವಂಥದ್ದು ಅನ್ನೋವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. The fifth question is, culture is, ಸಂಸ್ಕೃತಿ ಎನ್ನುವಂಥದ್ದು ಒಂದು ಸಾಮಾಜಿಕ ಪರಂಪರೆಯ? Is it a social heritage? Is it a political heritage? ಇದು ರಾಜಕೀಯ ಪರಂಪರೆಯ?
ಇಸ್ ಇಟ್ ಅನ್ ಇನ್ಸ್ಟಿಂಕ್ಟ್? ಇದು ಮೂಲ ಪ್ರವೃತ್ತಿಯ? ಇದು ಸಾಮಾಜೀಕರಣ ಪ್ರಕ್ರಿಯೆಯ? ಇಸ್ ಇಟ್ ಅ ಸೋಷಲೈಸೇಷನ್ ಪ್ರಾಸೆಸ್? ಇಟ್ ಈಸ್ ದಿ ಸೋಷಿಯಲ್ ಹೆರಿಟೇಜ್. ಇದನ್ನು ಸಾಮಾಜಿಕ ಪರಂಪರೆ ಅಂತ ನಾವು ಹೇಳ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ, ಹಿಂದಿನ ತಲೆಮಾರಿನಿಂದ ಕಲಿತು ಅದನ್ನು ನಾವು ಮುಂದಿನ ತಲೆಮಾರುಗಳಿಗೆ ವರ್ಗಾವಣೆ ಮಾಡುವಂಥದ್ದು. ಈ ಎರಡೂ ಪ್ರಕ್ರಿಯೆಗಳ ನಡುವೆ ಸಂಸ್ಕೃತಿಯನ್ನು ನಾವು ಬಹಳ ಶ್ರೀಮಂತಗೊಳಿಸ್ತಾ ಇದ್ದೇವೆ. ಹಾಗಾಗಿ ಇದನ್ನು ಸಾಮಾಜಿಕ ಪರಂಪರೆ ಅಂತ ಹೇಳುವಂಥದ್ದು. Dear students, these are the two main books that we have referred. You can refer some more books which we will be giving you in the study material. Thank you. We shall meet in the 25th session in the next class.